ಯಾರಪ್ಪ ಅದು ಇಟ್ಟೊತ್ನಾಗೆ? ಯಾರ ಕಳ್ಳನ್ ಮಕ್ಳಿರ್ಬೇಕು, ಬಿಟ್ಕ ಕಾದ ತೆಗ್ಬೇಡ. ಪೇಟೆಯಲ್ಲಿ ಹಗಲು ಹೊತ್ನಾಗೆ ದರೋಡೆ ಮಾಡೋದು, ರಾತ್ರಿ ಹೊತ್ನಾಗಲ್ಲ. ಒಜಿತಾಳೋ ಬಂದೆ ಬಂದೆ ಬಂದೆ. ನೀವ ಇಟ್ಟೊತ್ನಾಗೆ ಯಾಕ್ರವ? ನಿದ್ದೆ ಬರ್ಲಿಲ್ವಾ? ಬರ್ಲಿಲ್ಲ, ಅದಕ್ಕೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದೆ. ನಿದ್ರೆ ಯಾಕೆ ಬರ್ಲಿಲ್ಲ ಗೊತ್ತಾ? ನನ್ನ ಸುತ್ತಲೂ ಸುಖ ಅನ್ನೋದು ಅಗತ್ಯಕ್ಕಿಂತ ಜಾಸ್ತಿ ತುಂಬಿ ತುಡುಕ್ತಾ ಇದೆ, ಅದಕ್ಕೆ ನಿದ್ದೆ ಬರ್ಲಿಲ್ಲ. ಇದಕ್ಕೆ ಪರಿಹಾರನ ನಿಮ್ ಹತ್ರ ಹುಡ್ಕೋಣ ಅಂತ ಬಂದೆ. ಬಡವರ್ತಾವ ಪರಿಹಾರ ಎಲ್ಲಿರುತ್ತವ? ಇರೋದೆಲ್ಲ ಪರ್ವಾರ ಅಷ್ಟೇಯ. ನಿಮ್ ಹತ್ರ ಇರೋ ಆ ಪರಿವಾರ ನನ್ನ ಹತ್ರ ಇಲ್ವಲ್ಲ, ಅದನ್ನ ಸಾಲಕ್ಕೆ ಪಡೆದು ಹೋಗೋಣ ಅಂತ ಬಂದೆ. ಇದೇನ್ರವ ಇದು? ಇವತ್ ಯಾಕೆ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತ್ರವ? ಇನ್ನೂ ಏನೂ ಆಗಿಲ್ಲ. ಹೀಗೆ ಇದ್ರೆ ನಾನು ನನ್ನದು ನನ್ನವರು ಅನ್ನೋ ಎಲ್ಲಾನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯದಿಂದ ನಿಮ್ಮ ಉಪಕಾರ ಬೇಡಕ್ ಬಂದಿದ್ದೀನಿ. ದಯವಿಟ್ಟು ನನ್ನ ಪರಿವಾರ ನನಗ್ ಬಿಟ್ಕೊಡಿ, ಪ್ಲೀಸ್ ನನಗ್ ಬಿಟ್ಕೊಡಿ. ಏನ್ರವ ಇದು? ಪರಿವಾರ ಪರಿಹಾರ ನಂಗೊಂದು ಅರ್ಥವಾಗ್ಲಿಲ್ಲ. ಹೋಗಟ್ ಮಾಡ್ದೆ ಒಸಿ ಬಿಡಿಸಿ ಹೇಳ್ರವ. ಹೇಳ್ತೀನಿ. ದೊಡ್ಡ ನಿಜ ಹೇಳು, ನೀನ್ ನಿನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀಯಲ್ಲ? ಇಲ್ಲ ಅಂತ ಯಾವನಾನು ಹೇಳಿ ಅವನ್ ತಲೆ ಕಡ್ದು ತೆಂಗಿನ ಮರಕ್ಕೆ ತೂಕ ಹಾಕ್ಬಿಡ್ತೀವಿ ನೀವು. ಪ್ರೀತಿಯನ್ನು ಸುಖದ ಮನೆಯಲ್ಲಿ ಸಂಸಾರ ಮಾಡ್ತಾ ಇರೋ ನಿಮ್ಮಿಬ್ರ ಮಧ್ಯೆ ಮೂರನೇವ್ರು ಯಾರಾದ್ರೂ ಬಂದು ಒಬ್ಬರನ್ನೊಬ್ಬರನ್ನ ನೋಡ್ದ ಹಾಗೆ ಮುಟ್ಟದ ಹಾಗೆ ಅಡ್ಡಗೋಡೆ ಹಾಕಿದ್ರೆ ಏನ್ ಮಾಡ್ತೀಯಾ? ಮಾಡೋದೇನು? ಆರೇನಾಗಿ ಅಡ್ಡುಗೋಡೆನ ಕೆಡೋದು, ಒಂದಾಗೋದು ಆಟೆಯ. ಆದ್ರೆ ಅಂಥ ಅಡ್ಡಗೋಡೆನ ಕೆಡುವ ಶಕ್ತಿ ನನಗೀಗಿಲ್ಲ. ಅದಕ್ಕೆ ಬೇಡ್ಕೋತಾ ಇದ್ದೀನಿ, ನನ್ನ ಸಂಸಾರದಲ್ಲಿ ಭದ್ರವಾಗಿ ನಿಂತು ನನ್ನನ್ನ ಬಲಿ ತಗೋಬೇಡಿ ಪ್ಲೀಸ್. ಹೊರಟು ಹೋಗಿ ಒಂದಾಗೋಕೆ ಒಂದಾಗಿರೋಕೆ ಅವಕಾಶ ಮಾಡಿಕೊಡಿ. ಉಪಕಾರ ಮಾಡಿ, ಉಪಕಾರ ಮಾಡಿ. ಅರ್ಥವಾಯ್ತ್ರವ? ನೀವು ಯಾರ ಕಡೆ ಬಟ್ ಮಾಡಿ ತೋರಿಸ್ತಿದ್ರಂತ ಅರ್ಥವಾಯ್ತು. ಇದು ಬಲವಂತ ಅಲ್ಲ ದೊಡ್ಡ, ನನ್ನ ಕೋರಿಕೆ. ಮುತ್ತೈದೆ ಭಾಗ್ಯ ಇದ್ದು ವಿಧವೆ ತರ ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನನ್ನ ಸಂಸಾರನ ನನ್ನ ಮಡ್ಲಿಗೆ ಹಾಕಿ ಪ್ಲೀಸ್, ಅಷ್ಟು ಸಾಕು. ಇರಾಕಿಲ್ಲ ಕಣ್ರವ, ಇರಾಕಿಲ್ಲ.